ಸ್ಯಾಮಿ ದಿ ಸ್ನೋಬಾಲ್ಸ್ ವಿಂಟರ್ ಅಡ್ವೆಂಚರ್. ಹಿಮದಿಂದ ಆವೃತವಾದ ಪರ್ವತಗಳ ನಡುವೆ ಇರುವ ವಿಲಕ್ಷಣವಾದ ಪುಟ್ಟ ಪಟ್ಟಣದಲ್ಲಿ ಸ್ಯಾಮಿ ಸ್ನೋಬಾಲ್ ವಾಸಿಸುತ್ತಿದ್ದರು. ಸ್ಯಾಮಿ ನಿಮ್ಮ ಸಾಮಾನ್ಯ ಸ್ನೋಬಾಲ್ ಅಲ್ಲ. ಅವನ ಕಣ್ಣಿನಲ್ಲಿ ಮಾಂತ್ರಿಕ ಹೊಳಪು ಮತ್ತು ಕುತೂಹಲದಿಂದ ತುಂಬಿದ ಹೃದಯವನ್ನು ಹೊಂದಿದ್ದನು. ಒಂದು ಚಳಿ ಮುಂಜಾನೆ ಪಟ್ಟಣವು ಹಿಮದ ತಾಜಾ ಹೊದಿಕೆಗೆ ಎಚ್ಚರವಾಯಿತು. ಸ್ಯಾಮಿ ಚಳಿಗಾಲದ ಸಾಹಸವನ್ನು ಕೈಗೊಳ್ಳಲು ನಿರ್ಧರಿಸಿದರು. ಅವನು ಹಿಮದಿಂದ ಆವೃತವಾದ ಬೆಟ್ಟಗಳನ್ನು ಉರುಳಿಸಿದನು. ಅವನ ಸುತ್ತಲೂ ಆಕರ್ಷಕವಾಗಿ ನೃತ್ಯ ಮಾಡುವ ಸ್ನೋಫ್ಲೇಕ್ಗಳೊಂದಿಗೆ ಸ್ನೇಹ ಬೆಳೆಸಿದನು. ಸ್ಯಾಮಿ ಪಟ್ಟಣದ ಮೂಲಕ ಸುತ್ತುತ್ತಿರುವಾಗ ಅವರು ತಮಾಷೆಯ ಮಕ್ಕಳ ಗುಂಪನ್ನು ಎದುರಿಸಿದರು. ಸ್ನೇಹಶೀಲ ಶಿರೋವಸ್ತ್ರಗಳು ಮತ್ತು ಟೋಪಿಗಳನ್ನು ಕಟ್ಟಿದರು. ನಗು ಮತ್ತು ಸಂತೋಷದಿಂದ ಕುತೂಹಲಗೊಂಡ ಸ್ಯಾಮಿ ಚಳಿಗಾಲದ ಹಬ್ಬಗಳಲ್ಲಿ ಸೇರಿಕೊಂಡರು. ಮಾಂತ್ರಿಕ ಸ್ನೋಬಾಲ್ನಿಂದ ಸಂತೋಷಗೊಂಡ ಮಕ್ಕಳು ಅವನಿಗೆ ಸ್ಯಾಮಿಯೇ ಎಂದು ಹೆಸರಿಸಿದರು ಮತ್ತು ಅವರ ಸ್ನೋಬಾಲ್ ಹೋರಾಟಕ್ಕೆ ಅವರನ್ನು ಸ್ವಾಗತಿಸಿದರು. ಸ್ನೋಬಾಲ್ ಕಾದಾಟವು ಸ್ನೇಹಿತರ ಆಟವಾಗಿ ಮಾರ್ಪಟ್ಟಿತು. ಸ್ಯಾಮಿ ರೋಲಿಂಗ್ ಮತ್ತು ಡಾಡ್ಜಿಂಗ್ ಪ್ರತಿ ಮಗುವಿನ ಮುಖದಲ್ಲಿ ನಗುವನ್ನು ತರುತ್ತದೆ. ಸ್ಯಾಮಿಯ ಕಣ್ಣಿನಲ್ಲಿರುವ ಮಾಂತ್ರಿಕ ಹೊಳಪು ಹಿಮಭರಿತ ಗಾಳಿಯಲ್ಲಿ ಸ್ವಲ್ಪ ಹೆಚ್ಚುವರಿ ಸಂತೋಷವನ್ನು ಚಿಮುಕಿಸಿತು. ಸ್ನೋಬಾಲ್ ಹೋರಾಟದ ನಂತರ ಸ್ಯಾಮಿ ಒಂದು ಮೂಲೆಯಲ್ಲಿ ಒಬ್ಬ ಏಕಾಂಗಿ ಹಿಮಮಾನವ ನಿಂತಿರುವುದನ್ನು ಗಮನಿಸಿದರು. ಮೂಗು ಕಳೆದುಕೊಂಡರು. ಅವನ ಕಣ್ಣಿನಲ್ಲಿ ಮಿನುಗುವಿಕೆಯೊಂದಿಗೆ ಸ್ಯಾಮಿ ತನ್ನ ಮೇಲೆ ಉರುಳಿದನು ಮತ್ತು ಹಿಮಮಾನವನಿಗೆ ಪರಿಪೂರ್ಣ ಮೂಗು ಎಂದು ತನ್ನನ್ನು ಅರ್ಪಿಸಿಕೊಂಡನು. ಹಿಮಮಾನವ ಈಗ ಹೊಳೆಯುವ ಮೂಗಿನೊಂದಿಗೆ ಪೂರ್ಣಗೊಂಡಿತು. ಹರ್ಷಚಿತ್ತದಿಂದ ವ್ಯಕ್ತಿತ್ವದೊಂದಿಗೆ ಜೀವಕ್ಕೆ ಬಂದನು. ತನ್ನ ಹೊಸ ಚಳಿಗಾಲದ ಸ್ನೇಹಿತರಿಂದ ಧೈರ್ಯಶಾಲಿಯಾದ ಸ್ಯಾಮಿ ಸಮೀಪದಲ್ಲಿರುವ ಮಂತ್ರಿಸಿದ ಹಿಮದಿಂದ ಆವೃತವಾದ ಅರಣ್ಯವನ್ನು ಅನ್ವೇಷಿಸಲು ನಿರ್ಧರಿಸಿದನು. ಅವನು ಶಾಂತವಾದ ಕಾಡಿನಲ್ಲಿ ಸುತ್ತುತ್ತಿದ್ದಾಗ ಅವನ ಮಾಂತ್ರಿಕ ಹೊಳಪಿನಿಂದ ಆಶ್ಚರ್ಯಚಕಿತನಾದ ಕಾಡಿನ ಜೀವಿಗಳನ್ನು ಅವನು ಎದುರಿಸಿದನು. ಅಳಿಲುಗಳು, ಮೊಲಗಳು ಮತ್ತು ಬುದ್ಧಿವಂತ ಹಳೆಯ ಗೂಬೆ ಕೂಡ ಚಳಿಗಾಲದ ನೃತ್ಯದಲ್ಲಿ ಸ್ಯಾಮಿಯೊಂದಿಗೆ ಸೇರಿಕೊಂಡವು. ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ಸ್ಯಾಮಿ ಪಟ್ಟಣಕ್ಕೆ ಮರಳಿದರು. ಈಗ ಸಂತೋಷದಾಯಕ ಪ್ರಾಣಿಗಳ ಮೆರವಣಿಗೆಯೊಂದಿಗೆ. ಮಾಂತ್ರಿಕ ಮೆರವಣಿಗೆಗೆ ಸಾಕ್ಷಿಯಾದ ಪಟ್ಟಣವಾಸಿಗಳು ವಿಸ್ಮಯ ಮತ್ತು ಆಶ್ಚರ್ಯದಿಂದ ಸುತ್ತಲೂ ಜಮಾಯಿಸಿದರು. ಆ ಸಂಜೆ ಪಟ್ಟಣವು ಸ್ಯಾಮಿ ದಿ ಸ್ನೋಬಾಲ್ಸ್ ವಿಂಟರ್ ಅಡ್ವೆಂಚರ್ ಅನ್ನು ಹಬ್ಬದ ಸ್ನೋಬಾಲ್ ಮೆರವಣಿಗೆಯೊಂದಿಗೆ ಆಚರಿಸಿತು. ಸ್ಯಾಮಿ ಮಕ್ಕಳು, ಸ್ನೋಮ್ಯಾನ್ ಮತ್ತು ಕಾಡಿನಲ್ಲಿನ ಜೀವಿಗಳು ಬೀದಿಗಳಲ್ಲಿ ನೃತ್ಯ ಮಾಡುತ್ತಾ ಅವರ ಎಚ್ಚರದಲ್ಲಿ ನಗು ಮತ್ತು ಸಂತೋಷದ ಜಾಡು ಬಿಟ್ಟರು. ಆದ್ದರಿಂದ ಪ್ರತಿ ಚಳಿಗಾಲದಲ್ಲಿ ಸ್ಯಾಮಿ ಸ್ನೋಬಾಲ್ನ ಮರಳುವಿಕೆಗಾಗಿ ಪಟ್ಟಣವಾಸಿಗಳು ಕುತೂಹಲದಿಂದ ಕಾಯುತ್ತಿದ್ದರು. ಅವನ ಮಾಂತ್ರಿಕ ಸಾಹಸಗಳು ಅತ್ಯಂತ ಶೀತ ಋತುಗಳಲ್ಲಿ ತಮ್ಮ ಹೃದಯಗಳಿಗೆ ಉಷ್ಣತೆಯನ್ನು ತರುತ್ತವೆ ಎಂದು ತಿಳಿದಿದ್ದರು.